ಈಗ ಯಾರು ನೋಡು ಅಶ್ವಿನಿ ಗೌಡ ಅವ್ರ ಬಗ್ಗೆ ಎಲ್ಲರೂ ಪಾಸಿಟಿವ್ ನೆಗೆಟಿವ್ ಎರಡು ರೀತಿಯೂ ಮಾತಾಡ್ತಾ ಇದ್ದಾರೆ. ನಾವು ಕಂಡಂತೆ ಅಶ್ವಿನಿ ಗೌಡರು ಕಳೆದ 20 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರ ಸಂಘಟನೆಯಲ್ಲಿ ಈ ನಾಡು ನುಡಿ ನೆಲ ಜಲಗೋಸ್ಕರ ಒಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಬಂದಿರುವಂತಹ ಒಂದು ದಿಟ್ಟ ಮಹಿಳೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಹೋರಾಟ ಆಗಿರ್ಬೋದು ಅಥವಾ ಯಾರಿಗೆ ಅನ್ಯಾಯ ಆಗಿರುವಂಥದ್ದಾಗಿರ್ಬೋದು, ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವಂಥ ಆ ಹೋರಾಟಗಾತಿ ಅಂದರೆ ಅದು ಅಶ್ವಿನಿ ಗೌಡವರು. ಕಳೆದ 20 ವರ್ಷದಿಂದ ಸಂಘಟನೆಯಲ್ಲಿ ನೋಡ್ಕೊಂಬಂದಿದ್ದೀವಿ. ಈಗ ಒಬ್ಬರು ನಟಿ ಅಂತ ಅಂದರೆ ಒಂದು 2 ಸಿನಿಮಾ ಧಾರಾವಾಹಿಯಲ್ಲಿ ಮಾಡಿದ್ರೆ ಅವ್ರು ನೋಡಿದ್ದೀರ ಯಾವ್ಯಾವ ರೀತಿ ಅವರು ಇರ್ತಾರೆ, ಅವ್ರ ಇಮೇಜೇ ಬೇರೆ ಥರ ವರ್ತಿಸ್ತಾ ಇದ್ದಾರೆ. ಆದರೆ ಇವರು ನಿಜವಾಗಿಯೂ ಒಳ್ಳೆ ನಟಿಯಾಗಿದ್ದರೂ ಕೂಡ ಹೋರಾಟ ಹಾದಿಯನ್ನು ಆಯ್ಕೆ ಮಾಡಿಕೊಡೋದ್ರ ಜೊತೆಗೆ ಹೋರಾಟಗಳಲ್ಲಿ ನಮ್ಮಷ್ಟೇ ಅವರು ಕೂಡ ಬಿಸಿಲಿರಲಿ ಮಳೆ ಇರಲಿ ನಮ್ಮಷ್ಟೇ ಅವರು ಕೂಡ ಎಲ್ಲ ಹೋರಾಟಗಳಲ್ಲೂ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಇವಾಗ ನೀವು ಬಿಗ್ ಬಾಸಲ್ಲಿ ನೋಡ್ತಾ ಇದ್ದೀರಲ್ಲ ಅಶ್ವಿನಿಯವರು, ಅವರು ಆಟದ ಒಂದು ಸ್ಟ್ರಾಟರ್ಜಿ ಅವ್ರದ್ದು ಸ್ಟಾರ್ಟಿಂಗ್ ದಿನಗಳಲ್ಲಿ ಆಟದ ಒಂದು ಸ್ಟ್ರಾಟರ್ಜಿ ಆಗಿತ್ತೇನೋ ಹಾಗಾಗಿ. ಆದರೆ 2ನೇ ವರ್ಷನ್ ಇತ್ತಲ್ಲ ಅಶ್ವಿನಿ ಅವ್ರದ್ದು, ಅದು ನಿಜವಾದ ಅವರ ವ್ಯಕ್ತಿತ್ವ. ಇಲ್ಲೂ ಕೂಡ ಹೊರಗಡೆನೂ ಅಷ್ಟೇ ಅವರು ನಿಜವಾಗಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿ ಮಾತಾಡ್ತಾ ಇರೋದಾಗಿರ್ಬೋದು, ಯಾರಿಗಾರು ಅನ್ಯಾಯ ಆಗಿದ್ರೆ ಅದ್ರ ವಿರುದ್ಧ ಅವರು ಮುಂಚೂಣಿಯಲ್ಲಿ ನಿಂತು ಹೋರಾಟ ಆಗಿರ್ಬೋದು. ಎಲ್ಲ ವಿಚಾರದಲ್ಲೂ ಹೊರ್ಗಡೆ ಹೇಗೆ ಅಶ್ವಿನಿ ಇದ್ರೋ ಬಿಗ್ ಬಾಸ್ ಮನೇಲೂ ಕೂಡ ಹಾಗೇ ಇದ್ದಿರೋವಂಥ ವ್ಯಕ್ತಿತ್ವ ಅಂದರೆ ಅದು ಅಶ್ವಿನಿ ಗೌಡರು. ಬಿಗ್ ಬಾಸ್ ಅನ್ನೋದು ಈಗಾಗಲೇ ನಾನು ಹೇಳ್ದಂಗೆ ಅದು ಒಂದು ಆಟ. ಜನರು ಕೂಡ ಬಿಗ್ ಬಾಸ್ನ ಒಂದು ಆಟದ ಥರನೇ ನೋಡಬೇಕು. ಜನರೇ ತುಂಬ ತೀರಾ ಅದನ್ನು ಬೇರೆ ಬೇರೆ ದಿಕ್ಕಿಗೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಅಶ್ವಿನಿ ಗೌಡರು ಈಗ ಸ್ಟಾರ್ಟಿಂಗಲ್ಲಿ ಆವಾಗಲೇ ಹೇಳ್ದಂಗೆ ನಾನು ಹೋಗ್ತಾ ಇದ್ದಂಗೆ ಅವರು ಸ್ವಲ್ಪ ರಫಾಗಿ ಆಡಿದ್ರು, ಅದು ಅವ್ರ ಸ್ಟ್ರಾಟಜಿ ಇರ್ಬೋದು. ಈಗ ಬೇರೆ ಬೇರೆ ಸ್ಪರ್ಧಿಗಳು ಕೂಡ ಈಗ ಹಾಸ್ಯ ಕಲಾವಿದರು ಹೋಗಿದ ತಕ್ಷಣವೇ ಹಾಸ್ಯವನ್ನು ಮಾಡಿ ಜನರನ್ನು ಆಕರ್ಷಣೆ ಮಾಡೋದಾಗಿರುತ್ತೆ. ಇನ್ನೊಬ್ಬರು ಇನ್ನೊಂದು ರೀತಿ. ಅದೇ ಥರ ಅಶ್ವಿನಿ ಗೌಡರು ಒಬ್ಬರು ಹೋರಾಟಗಾರರಾಗಿರೋದ್ರಿಂದ ಅಲ್ಲಿರೋ ಪ್ರತಿಸ್ಪರ್ಧಿಗಳನ್ನ ತನ್ನ ಕಂಟ್ರೋಲ್ಗೆ ತಗೋಬೇಕಾಗಿದ್ದರಿಂದ ಆ ರೀತಿಯಲ್ಲಿ ಅವರು ಅದನ್ನು ಸ್ಟ್ರಾಟರ್ಜಿಯಾಗಿ ಬಳಸಿದ್ರು ಅನ್ನೋದು ನನ್ನ ಒಂದು ಅನಿಸಿಕೆ. ಆದರೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಮನೆಗೆ ಅವರು ಹೊಂದ್ಕೊಂಡಂಥ ಸಂದರ್ಭದಲ್ಲಿ ಏನು 2ನೇ ವರ್ಷ ಏನು ನೋಡಿದ್ದೀರಾ ಅಶ್ವಿನಿಯವರು. ಯಾಕಂದರೆ ಬಿಗ್ ಬಾಸ್ ಮನೇಲಿ ನಿಜವಾಗಿ ಪ್ರಾಮಾಣಿಕವಾಗಿ ಜೀವಿಸಿರುವಂಥವ್ರು. ಕೋಪ ಬಂದಾಗ ಕೋಪ ತೋರಿಸಿದ್ದಾರೆ, ಖುಷಿ ಬಂದಾಗ ಖುಷಿ ವ್ಯಕ್ತಪಡಿಸಿದ್ದಾರೆ. ಎಲ್ಲ ರೀತಿಯ ಆಯಾಮಗಳಲ್ಲೂ ಕೂಡ ಅಶ್ವಿನಿ ಗೌಡರು ಬಿಗ್ ಬಾಸಲ್ಲಿ ಇರುವಂಥದ್ದು. ಹಾಗಾಗಿ ಅವರು ಏನು ನಾವು 2ನೇ ವರ್ಷನಲ್ಲಿ ಅಶ್ವಿನಿ ಗೌಡವ್ರನ್ನ ನಾವು ಏನು ನೋಡ್ತೀವಿ ಅದೇ ಅವರ ನಿಜವಾದ ವ್ಯಕ್ತಿತ್ವ. ಫಸ್ಟ್ ವರ್ಷನ್ ಏನಿದ್ರು ಅವರು ಆಟದ ಸ್ಟ್ರಾಟರ್ಜಿ ಅನಿಸುತ್ತೆ. ಹಾಗಾಗಿ ಅವರು ಆ ರೀತಿ ನಡ್ಕೊಂಡಿದ್ದಾರೆ. ಈಗ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅಂತ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀವಿ ನಾವು? ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಯಾವುದೇ ಒಂದು ಬಿಗ್ ಬಾಸ್ ಮನೇಲಿ ಈಗ ಗಿಲ್ಲಿ ಏನೇ ಒಂದು ಕೌಂಟ್ರ್ ಕೊಟ್ರು ಪ್ರತಿ ಕೌಂಟ್ರ್ ಕೊಡೋಕ್ಕೆ ಯಾರು ಒಬ್ಬರು ಅಲ್ಲಿ ಬೇಕಿತ್ತು. ಯಾಕಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಯಾರು ಒಬ್ಬರು ಮಾಡಲೇಬೇಕು. ಈಗ ಗಿಲ್ಲಿ ಬರೀ ಕಾಮಿಡಿ ಅವ್ನು ಮಾಡ್ಕೊಂಡಿದ್ದಿದ್ರೆ ಆ ಕಡೆಯಿಂದ ಆ ಕೌಂಟ್ರ್ ಕೊಟ್ಟಿದ್ದಕ್ಕೆ ಅಲ್ವಾ ಗಿಲ್ಲಿ ಅಷ್ಟು ಫೇಮಸ್ ಆಗಿದ್ದು. ನಾನು ಹೇಳೋ ಪ್ರಕಾರ ಗಿಲ್ಲಿ ಇವತ್ತು ಇಷ್ಟೊಂದು ಫೇಮಸ್ ಆಗಿದ್ದಾರೆ ಅಂದರೆ ಅದಕ್ಕೆ ಅಶ್ವಿನಿ ಗೌಡರು ಕಾರಣ. ಯಾಕಂದರೆ ಗಿಲ್ಲಿ ನೀವು ನೋಡಿರ್ಬೋದು ಅವನ ಸ್ಟ್ರಾಟರ್ಜಿ ಎಲ್ಲ ಅಶ್ವಿನಿ ಗೌಡ್ರ ಮೇಲೆ ಅವನು ಪ್ರತಿ ಸತಿ ಅವನು ನಡೆಸ್ತಾ ಇದ್ದಿದ್ದು. ಏನೇ ಒಂದು ಕಾಲು ಎಳೆಯೋದಾಗಿರ್ಬೋದು, ಏನೇ ಒಂದು ಕಾಮಿಡಿ ಮಾಡೋದಾಗಿರ್ಬೋದು, ಅಶ್ವಿನಿಯವ್ರನ್ನೇ ಅವನು ಒಂದು ಆಯ್ಕೆ ಮಾಡ್ಕೊಳ್ತಿದ್ದ. ಅದ್ರ ತಕ್ಕನಾಗಿ ಅಶ್ವಿನಿಯವರು ಸಹ ಗಿಲ್ಲಿಗೆ ಅವ್ನು ಕೊಡ್ತಾ ಇದ್ದಂಥ ಕೌಂಟ್ರಿಗೆ ಪ್ರತಿ ಕೌಂಟ್ರು ಕೊಟ್ಟು ಇವತ್ತು ಬಿಗ್ ಬಾಸ್ ಏನಾರು ಈ ಸೀಸನ್ ಈ ಮಟ್ಟಕ್ಕೆ ಯಶಸ್ವಿಯಾಗಿದೆ, TRP ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಅಶ್ವಿನಿ ಗೌಡರು ಹಾಗೆ ಗಿಲ್ಲಿ ಇಬ್ಬರು ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.